ಮನೆಯಲ್ಲಿ ತೀವ್ರ ಕಷ್ಟವಿದೆ. ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ. ದಯವಿಟ್ಟು ನಮ್ಮ ಪಿಗ್ಮಿ ಹಣ ನಮಗೆ ಕೊಡಿಸಿ. ಹೌದು, ಹುಳಿಯಾರಿನ ದಿ ದೇವರಾಜ ಅರಸು ಸೌಹಾರ್ದ ಸಹಕಾರಿ ಸಂಘದ ವಂಚನೆ ಪ್ರಕರಣದಲ್ಲಿ ಇದೀಗ ಬಡ ಕುಟುಂಬಗಳ ಕಣ್ಣೀರಿನ ಕಥೆಗಳು ಹೊರಬರುತ್ತಿವೆ. ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ಸಂತ್ರಸ್ತ ಮಹಿಳೆಯೊಬ್ಬರು ಮಾಡಿಕೊಂಡಿರುವ ಭಾವುಕ ಆಡಿಯೋ ಮನವಿ ಈಗ ಪ್ರತಿಯೊಬ್ಬರ ಕಣ್ಣಾಲಿಗಳನ್ನು ಒದ್ದೆಯಾಗಿಸುತ್ತಿದೆ. ನಮಸ್ಕಾರ ಎಲ್ಲ ಹುಳಿಯಾರ ದೇವರಾಜ ಅರಸು ಸಿಬ್ಬಂದಿಗಳು. ಏನು ಯಾರು ತಲೆಗೆ ಹಾಕಾಣ್ತಿಲ್ಲಲ್ಲ, ಏನು ದುಡ್ಡು ಬಂದೈತೆ ಎಲ್ಲರಿಗೂ ಏನು ಅಂತ ಅರ್ಥ. ಒಬ್ಬರಾದರೂ ಏನು ಈ ತಿಂಗಳು ಎಂಡಿಂಗ್ ಹಿಂಗೆ ಕೊಡ್ತಾರೆ, ಎಲ್ಲರೂ ಚೆಕ್ ಕೊಡ್ತಾರೆ ಅಂತ ಹೇಳಿದ್ರು. ಚೆಕ್ಕು ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಫೋನ್ಗಳು ಮಾಡಿದ್ರೆ ಅವ್ರು ಫೋನ್ಗಳು ಎತ್ತುತ್ತಾ ಇಲ್ಲ. ಅವತ್ತೊಂದ್ಸರಿ ಫೋನ್ ಮಾಡಿದ್ದಕ್ಕೆ ರಘು ಫೋನ್ ಮಾಡಿ ಎತ್ತದ ಒಂದ್ಸರಿ, ಇಲ್ಲ ಈ ತಿಂಗಳಲ್ಲಿ ಆಗ್ಬಿಡುತ್ತೆ, ಎಲ್ಲರಿಗೂ ಚೆಕ್ ಕೊಟ್ಬಿಡ್ತೀವಿ ಮೇಡಮ್ ಅವರೇ, ಎಲ್ಲ ಆಡಿಟ್ರಿಂಗ್ ಎಲ್ಲ ಮುಗ್ದೈತೆ ಅಂತ ಅವ್ರು ಹೇಳಿದ್ರು. ಇವಾಗ ನೋಡಿದ್ರೆ ಫೋನ್ಗಳು ಮಾಡಿದ್ರೆ ಫೋನ್ ಎತ್ತುತ್ತಲ್ಲ, ಏನಿಲ್ಲ. ಎಲ್ಲರಿಗೂ ದುಡ್ಡು ಸಿಕ್ಕೈತಾ ಹೆಂಗೆ ಅಂತ, ಏನು ಬೇಕು ಅಂತನ ಬೇಡ ಅಂತನ, ಏನಾದರೂ ಹೋಗ್ಬಿಟ್ಟು ಒಂದ್ಸರಿ ಯಾರಿಗಾದ್ರೂ ಕೇಳೋಣ, ವಿಚಾರಿಸೋಣ, ಎಲ್ಲ ಸೇರಿ ಬರ್ರಿ ಅತ್ತ. ಸಖತ್ ಕಷ್ಟದಲ್ಲಿದ್ದೀವಣ್ಣ ನಾವು. ಎಷ್ಟು ಕಷ್ಟ ಇದ್ದೀವಿ ಅಂತ ನಮಗೆ ಚಮ್ಮಣ್ಣವ್ರು ಕೇಳ್ರಿ, ಹೇಳ್ತಾರವರು. ಯಾಕೆಲ್ಲ ಸುಮ್ಮನೆ ಆಗ್ಬಿಟ್ಟಿರೋದು? ನೋಡ್ರಣ, ಎಲ್ಲರೂ ಸೇರಿ ಏನಾದರೂ ಒಂದು ತೀರ್ಮಾನ ಮಾಡಿರಿ ದಯವಿಟ್ಟು. ನಿಮ್ಮ ಕಡೆಯಿಂದ ನೀವು ಗಂಡ್ಮಕ್ಳು ತೀರ್ಮಾನ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೂ ಕಟ್ಟಿರೋರಿಗೆ ದುಡ್ಡು ಸಿಗುತ್ತೆ. ನೀವು ಮುಂದೆ ಬಂದರೆ ನಾವು ಹಿಂದೆ ಬರ್ತೀವಿ. ಯಾಕಂದರೆ ಹೆಣ್ಮಕ್ಳು ಸಡನ್ನಾಗಿ ಹೋಗೋದು ಸರಿ ಇರೋಲ್ಲ. ನಮ್ಮ ಮನೆಗಳಂತ ಅದು ಕಳ್ಸೋದಕ್ಕೂ ಮುಂದೆ ನೋಡ್ತಾರೆ. ನೀವು ಗಂಡಸರು ಸ್ವಲ್ಪ ಮುಂದಿದ್ರೆ ನಾವು ಹಿಂದೆ ಬೆನ್ನಾಲಾಗಿ ಬೇಕಾದ್ರೆ ಇರ್ತೀವಿ. ಏನಾದರೂ ಒಂದು ಮಾಡ್ರಣ, ದುಡ್ಡು ಕೊಡಿಸ್ರಿ, ನಮಗೂ ಸಖತ್ ತೊಂದರೆಲ್ಲ ಇದ್ದೀವಿ. ಕೇಳ್ರಿ ಚಮ್ಮಣ್ಣವ್ರಿಗೆ ಎಷ್ಟು ಪ್ರಾಬ್ಲಮ್ ಇದ್ದೀನಿ ಅಂತ. ಆಡಿಟಿಂಗ್ ಮುಗಿದಿದೆ, ಈ ತಿಂಗಳು ಎಲ್ಲರಿಗೂ ಚೆಕ್ ಕೊಡ್ತೀವಿ ಅಂತ ನಂಬಿಸಿದ್ರು. ಆದರೀಗ ಫೋನ್ ಮಾಡಿದರೆ ಫೋನ್ ಎತ್ತುತ್ತಿಲ್ಲ. ಮನೆಯಲ್ಲಿ ಸಖತ್ ತೊಂದರೆಯಲ್ಲಿದ್ದೀವಿ, ನಮಗಾಗ್ತಿರುವ ಕಷ್ಟ ಯಾರಿಗೆ ಹೇಳಿಕೊಳ್ಳಲಿ ಎಂದು ಮಹಿಳೆ ಗೋಳಾಡುತ್ತಿದ್ದಾರೆ. ಬಡತನದ ನಡುವೆಯೂ ಹೊಟ್ಟೆ ಬಟ್ಟೆ ಕಟ್ಟಿ ಭವಿಷ್ಯದ ಆಸರೆಯಾಗಲಿ ಎಂದು ಕಷ್ಟಪಟ್ಟು ಹಣ ಕಟ್ಟಿದ ಮಹಿಳೆಯರಿಗೆ ಈಗ ದಾರಿ ಕಾಣದಂತಾಗಿದೆ. ಗಂಡಸರು ಮುಂದೆ ನಿಂತು ನಿರ್ಧಾರ ಮಾಡಿದರೆ ನಾವು ಮಹಿಳೆಯರು ನಿಮ್ಮ ಹಿಂದೆ ಬರುತ್ತೇವೆ, ನಮಗೆ ನ್ಯಾಯ ಸಿಗಲೇಬೇಕು ಎಂದು ಆಡಿಯೋ ಮೂಲಕ ಇಡೀ ಹಣ ಕಟ್ಟಿರುವ ಪಿಗ್ಮಿದಾರರಿಗೆ ಒಗ್ಗಟ್ಟಿನ ಕರೆ ನೀಡಿದ್ದಾರೆ. ಒಂದೆಡೆ ಕಷ್ಟದಲ್ಲಿದ್ದ ಪಿಗ್ಮಿ ಸಂಗ್ರಹಕರನ ಆತ್ಮಹತ್ಯೆ, ಇನ್ನೊಂದೆಡೆ ಹಣ ಕಳೆದುಕೊಂಡು ಸಂಕಷ್ಟದಲ್ಲೇ ಕಣ್ಣೀರಿಡುತ್ತಿರುವ ಬಡ ಮಹಿಳೆಯರು. ಇಷ್ಟೆಲ್ಲ ಆಗ್ತಿದ್ದರೂ ಪರಿಹಾರ ಸಿಕ್ಕಿಲ್ಲ. ಇಷ್ಟೊಂದು ಕಷ್ಟದಲ್ಲಿರುವ ಈ ಮಹಿಳೆಯರ ಕೂಗು ಸಂಬಂಧಪಟ್ಟ ಅಧಿಕಾರಿಗಳ ಕಿವಿಗೆ ಬೀಳುತ್ತಾ? ಬಡವರ ಕಷ್ಟದ ಹಣ ವಾಪಸ್ ಸಿಗುತ್ತಾ? ಕಾದು ನೋಡಬೇಕಿದೆ. ಸಂತ್ರಸ್ತರ ಪರ ನಿರಂತರ ಧ್ವನಿ KTV ನ್ಯೂಸ್. ತಾಜಾ ಸುದ್ದಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.